ವೃಶ್ಚಿಕ ರಾಶಿಯವರೇ, ನೀವು ಎಷ್ಟು ದಿನಗಳಿಂದ ಸುಮ್ಮನೆ ಸಹಿಸುತ್ತಿದ್ದೀರಿ? ಯಾರಿಗೂ ಹೇಳದೆ, ಯಾರ ಮುಂದೆಯೂ ಬಿಕ್ಕಳಿಸದೆ, ನಿಮ್ಮ ನೋವನ್ನು ನೀವೇ ಎದೆಯಲ್ಲಿ ಅದುಮಿಕೊಂಡು ಮೌನವಾಗಿ ದುಡಿಯುತ್ತಿದ್ದೀರಿ. ಆ ಮೌನ ಇನ್ನೂ ಮುರಿಯಲಿದೆ. ಆ ಸಹನೆಗೆ ಇನ್ನೂ ಫಲ ಸಿಗಲಿದೆ. ಆಕಾಶದಲ್ಲಿ ಗ್ರಹಗಳು ಇಂದು ನಿಮ್ಮ ಹೆಸರನ್ನು ಉಚ್ಚರಿಸುತ್ತಿವೆ. ವೃಶ್ಚಿಕ ರಾಶಿ ಎಂದರೆ ಸಾಮಾನ್ಯರ ರಾಶಿಯಲ್ಲ. ಈ ರಾಶಿಯಲ್ಲಿ ಹುಟ್ಟಿದವರು ಬೆಂಕಿಯಲ್ಲಿ ಅರಳುವ ಹೂವಿನಂತೆ. ಜೀವನ ಎಷ್ಟೇ ಕಷ್ಟ ಕೊಟ್ಟರೂ, ಎಷ್ಟೇ ಬಾರಿ ಬೀಳಿಸಿದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಈ ರಾಶಿಯವರಿಗೆ ಮಾತ್ರ ಇದೆ. ಆದರೆ ಆ ಶಕ್ತಿ ಇದ್ದರೂ ಕೆಲವೊಮ್ಮೆ ಒಳಗೊಳಗೆ ಸೋತ ಅನುಭವ ಆಗಿರುತ್ತದೆ. ಪ್ರಯತ್ನ ಮಾಡಿ ಮಾಡಿ ಸಾಕಾಗಿದೆ ಅನ್ನಿಸಿರುತ್ತದೆ. ಬೇರೆಯವರು ಮುಂದೆ ಹೋಗಿ ನಾನು ಮಾತ್ರ ಇಲ್ಲೇ ನಿಂತಿದ್ದೇನೆ ಎಂಬ ಅಸಹಾಯಕ ಭಾವನೆ ಮನಸ್ಸನ್ನು ಆವರಿಸಿರುತ್ತದೆ. ಆದರೆ ಇಂದು ನಿಮಗೆ ಒಂದು ಮಾತು ಹೇಳಲೇಬೇಕು. ನೀವು ಸೋತಿಲ್ಲ. ನಿಮ್ಮ ಸಮಯ ಇನ್ನೂ ಬಂದಿರಲಿಲ್ಲ ಅಷ್ಟೇ. ಆ ಸಮಯ ಇದೀಗ ಬರುತ್ತಿದೆ. ಗ್ರಹಗಳ ಚಲನೆ ಇಂದು ನಿಮ್ಮ ಪರವಾಗಿ ತಿರುಗಿದೆ. ನಿಮ್ಮ ಮೌನ ಪ್ರಯತ್ನಗಳು, ನಿಮ್ಮ ಕಣ್ಣೀರಿನ ರಾತ್ರಿಗಳು, ನಿಮ್ಮ ಒಂಟಿ ಹೋರಾಟ ಇದೆಲ್ಲವೂ ಇಂದು ಫಲ ನೀಡಲು ಸಿದ್ಧವಾಗಿದೆ. ಬ್ರಹ್ಮಾಂಡ ನಿಮ್ಮನ್ನು ನೋಡಿದೆ. ನಿಮ್ಮ ಶ್ರಮ ಮೇಲಿರುವ ದೇವರ ಕಣ್ಣಿಗೆ ಬಿದ್ದಿದೆ ಮತ್ತು ಅವನು ಇಂದು ನಿಮ್ಮ ಬಾಗಿಲಿಗೆ ಜಯವನ್ನು ಕಳುಹಿಸಲು ಸಿದ್ಧನಾಗಿದ್ದಾನೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಶಕ್ತಿ ಇದೆ. ಅದು ಅವರ ಮೌನ. ಅವರು ಮಾತನಾಡದಿದ್ದರೂ, ಅಳದಿದ್ದರೂ, ಯಾರ ಮುಂದೆಯೂ ಕೈಚಾಚದಿದ್ದರೂ ಒಳಗೊಳಗೆ ಎಂದು ಬಿಡದೆ ದುಡಿಯುತ್ತಿರುತ್ತಾರೆ. ಆ ದುಡಿಮೆ ಯಾರಿಗೂ ಕಾಣದ ದುಡಿಮೆ. ಆ ಪ್ರಯತ್ನ ಯಾರು ಗಮನಿಸದ ಪ್ರಯತ್ನ. ಆದರೆ ಗ್ರಹಗಳು ಗಮನಿಸುತ್ತವೆ, ಕಾಲ ಗಮನಿಸುತ್ತದೆ ಮತ್ತು ಸರಿಯಾದ ಸಮಯದಲ್ಲಿ ಅದೆಲ್ಲ ಒಮ್ಮೆಲೆ ಫಲಿಸುತ್ತದೆ. ಇಂದು ಆ ಸಮಯ ಬಂದಿದೆ. ವೃಶ್ಚಿಕ ರಾಶಿಯವರೇ, ನೀವು ಈ ಮಾತುಗಳನ್ನು ಕೇಳುತ್ತಿರುವ ಈ ಕ್ಷಣ ಸಾಮಾನ್ಯ ಕ್ಷಣವಲ್ಲ. ಇದು ನಿಮ್ಮ ಜೀವನದ ಒಂದು ಮಹತ್ವದ ತಿರುವು. ಇಂದಿನ ಗ್ರಹಸ್ಥಿತಿ, ಇಂದಿನ ಕಾಲದ ಸಂದೇಶ ನಿಮಗಾಗಿಯೇ ಬಂದಿದೆ. ಇದನ್ನು ಪೂರ್ತಿ ಕೇಳಿ. ಒಂದು ಮಾತು ತಪ್ಪಿಸಿಕೊಳ್ಳಬೇಡಿ. ಏಕೆಂದರೆ ಮುಂದೆ ಬರಲಿರುವ ಸಮಯದಲ್ಲಿ ನಿಮ್ಮ ಜೀವನ ಬದಲಾಗಲಿದೆ ಮತ್ತು ಆ ಬದಲಾವಣೆಗೆ ನೀವು ಸಿದ್ಧರಾಗಿರಬೇಕು. ನಿಮ್ಮ ಎದೆಯಾಳದಲ್ಲಿ ಅಡಗಿರುವ ಆ ಕನಸು, ನೀವು ಯಾರ ಮುಂದೆಯೂ ಹೇಳಿಕೊಳ್ಳದ ಆ ಆಸೆ, ನೀವು ರಾತ್ರಿ ಮಲಗುವಾಗ ಮನಸ್ಸಿನಲ್ಲೇ ಮಾತನಾಡಿಸಿಕೊಳ್ಳುವ ಆ ಗುರಿ, ಅದು ಈಡೇರಲಿದೆ. ದೇವರ ಆಣೆ, ಅದು ಈಡೇರಲಿದೆ. ಇಲ್ಲಿ ನಿಲ್ಲಿ ಒಂದು ಕ್ಷಣ. ನೀವು ನಿಮ್ಮ ಮನದಲ್ಲಿ ಯಾವ ದೇವರನ್ನು ನಂಬುತ್ತೀರಿ? ಯಾವ ದೇವರ ಸ್ಮರಣೆ ನಿಮಗೆ ಶಕ್ತಿ ನೀಡುತ್ತದೆ? ಯಾವ ದೇವರ ಹೆಸರು ಕಷ್ಟ ಬಂದಾಗ ತಾನಾಗಿ ತುಟಿಯ ಮೇಲೆ ಬರುತ್ತದೆ? ಆ ನಿಮ್ಮ ಇಷ್ಟ ದೇವರ ಹೆಸರನ್ನು ಈಗಲೇ ಕೆಳಗೆ ಕಾಮೆಂಟ್ ಮಾಡಿ. ಆ ಒಂದು ಹೆಸರು ಬರೆಯುವ ಮೂಲಕ ನೀವು ಒಂದು ಧನ್ಯಾತ್ಮಕ ಶಕ್ತಿಯನ್ನು ನಿಮ್ಮೆಡೆಗೆ ಆಕರ್ಷಿಸುತ್ತೀರಿ. ಆ ದೇವರ ಸ್ಮರಣೆ ಇಂದು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸಲಿದೆ ಎಂದು ನಾನು ನಂಬಿದ್ದೇನೆ. ನೀವು ಈ ಮಾತುಗಳನ್ನು ಒಳ್ಳೆಯದು ಅನ್ನಿಸಿದರೆ, ನಿಮ್ಮ ಮನಸ್ಸಿಗೆ ಆಧಾರ ಅನ್ನಿಸಿದರೆ, ಅದನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರ ನಡುವೆ ಯಾರಾದರೂ ವೃಶ್ಚಿಕ ರಾಶಿಯವರಿದ್ದಾರೆ ಎಂದರೆ ಈ ಸಂದೇಶ ಅವರಿಗೂ ತಲುಪಿಸಿ. ಏಕೆಂದರೆ ಈ ಸ್ಥಿತಿ ಅವರ ಜೀವನದಲ್ಲೂ ಇಂದು ಅನ್ವಯಿಸುತ್ತದೆ. ದೇವರ ಸಂದೇಶ ತಲುಪಿಸಿದ ಪುಣ್ಯ ನಿಮಗೆ ಸೇರುತ್ತದೆ. ಮತ್ತೊಂದು ಮಾತು, ನಿಮ್ಮ ಜಾತಕ ನೋಡಿಸಿಕೊಳ್ಳಬೇಕು ಎಂಬ ಆಸೆ ಬಹಳ ದಿನಗಳಿಂದ ಇದ್ದರೆ, ಮದುವೆ ಜಾತಕ ಹೊಂದಾಣಿಕೆ ತಿಳಿಯಬೇಕಾಗಿದ್ದರೆ, ನಿಮ್ಮ ಜೀವನದಲ್ಲಿ ಯಾವ ಗ್ರಹ ಯಾವ ಪರಿಣಾಮ ಬೀರುತ್ತಿದೆ ಎಂಬುದನ್ನು ವಿವರವಾಗಿ ತಿಳಿಯಬೇಕಾಗಿದ್ದರೆ, ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಸಂಪೂರ್ಣ ವಿವರಗಳನ್ನು ಕೊಡಲಾಗಿದೆ. ಅದನ್ನು ನೋಡಿ ಸಂಪರ್ಕಿಸಿ. ಇದು ಕೇವಲ ಜ್ಯೋತಿಷ್ಯ ಅಲ್ಲ, ಇದು ನಿಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ಒಂದು ದೈವಿಕ ಮಾರ್ಗ. ಈಗ ಬನ್ನಿ, ನಾವು ಆಕಾಶದ ಕಡೆ ಒಮ್ಮೆ ದೃಷ್ಟಿ ಹಾಯಿಸೋಣ. ಗ್ರಹಗಳು ಮಾತನಾಡುತ್ತಿವೆ ಮತ್ತು ಅವು ಮಾತನಾಡುತ್ತಿರುವುದು ವೃಶ್ಚಿಕ ರಾಶಿಯ ಬಗ್ಗೆ. ಬೃಹಸ್ಪತಿ, ಶನಿ, ರಾಹು, ಕೇತು, ಈ 4 ಶಕ್ತಿಗಳು ಇಂದು ಒಂದು ವಿಶೇಷ ಜೋಡಣೆಯಲ್ಲಿ ನಿಂತಿವೆ. ಈ ಜೋಡಣೆ ಸಾಧಾರಣದಲ್ಲ. ಇದು ದಶಕಗಳಲ್ಲಿ ಒಮ್ಮೆ ಮಾತ್ರ ಸಂಭವಿಸುವ ವಿಶೇಷ ಗ್ರಹಸ್ಥಿತಿ ಮತ್ತು ಈ ಸ್ಥಿತಿಯ ಪ್ರಭಾವ ವೃಶ್ಚಿಕ ರಾಶಿಯ ಮೇಲೆ ಅತ್ಯಂತ ಆಳವಾಗಿ ಬೀಳಲಿದೆ. ಮೊದಲು ಗುರು ಗ್ರಹದ ಬಗ್ಗೆ ಮಾತನಾಡೋಣ. ಬೃಹಸ್ಪತಿ ಎಂದರೆ ಜ್ಞಾನ, ಅನುಗ್ರಹ, ವಿಸ್ತಾರ, ಸಮೃದ್ಧಿ. ಅವನು ಇಂದು ನಿಮ್ಮ ಜೀವನದ ಒಂದು ನಿರ್ಧಾರಕ ಭಾಗವನ್ನು ಸ್ಪರ್ಶಿಸುತ್ತಿದ್ದಾನೆ. ಗುರು ಯಾರ ಮೇಲೆ ಕಣ್ಣು ಹಾಕುತ್ತಾನೋ ಅವರ ಜೀವನದಲ್ಲಿ ಏಕಾಏಕಿ ಬಾಗಿಲು ತೆರೆಯುತ್ತದೆ. ಅವಕಾಶ ಬರುತ್ತದೆ. ಬಹಳ ದಿನಗಳಿಂದ ಮುಚ್ಚಿದ ದ್ವಾರ ತೆರೆಯುತ್ತದೆ. ವೃಶ್ಚಿಕ ರಾಶಿಯ ಮೇಲೆ ಗುರು ಗ್ರಹದ ದೃಷ್ಟಿ ಇಂದು ಬಿದ್ದಿದೆ. ಇದರ ಅರ್ಥ ನಿಮ್ಮ ವ್ಯಾವಹಾರಿಕ ಜೀವನದಲ್ಲಿ, ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ, ನಿಮ್ಮ ಸಂಬಂಧಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲು ಭೂಮಿಕೆ ಸಿದ್ಧವಾಗುತ್ತಿದೆ. ಗುರು ಕೊಡುವ ಫಲ ಶಾಶ್ವತ. ಅವನು ನೀಡಿದ್ದನ್ನು ಯಾರೂ ಕಿತ್ತುಕೊಳ್ಳಲಾಗುವುದಿಲ್ಲ. ಅವನ ಅನುಗ್ರಹ ದೊರೆತರೆ ಜೀವನದ ದಿಕ್ಕೇ ಬದಲಾಗುತ್ತದೆ. ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಕೆಲಸದ ಜಾಗದಲ್ಲಿ, ನಿಮ್ಮ ವ್ಯವಹಾರದ ಲೋಕದಲ್ಲಿ ಗುರುಗ್ರಹ ಒಂದು ಬೆಳಕಿನ ದೀಪ ಹಚ್ಚಲಿದ್ದಾನೆ. ಈ ಬೆಳಕಿನಲ್ಲಿ ನಿಮ್ಮ ಸಾಮರ್ಥ್ಯ ಕಾಣಿಸಿಕೊಳ್ಳಲಿದೆ. ನೀವು ಮಾಡಿದ ಕೆಲಸ ಮೆಚ್ಚುಗೆ ಪಡೆಯಲಿದೆ. ನಿಮ್ಮನ್ನು ಇದುವರೆಗೂ ತಳ್ಳಿಹಾಕಿದವರು ಇನ್ನು ನಿಮ್ಮನ್ನು ಗೌರವದಿಂದ ನೋಡಲಿದ್ದಾರೆ. ಇದು ಆಕಾಶದ ಮಾತು, ಇದು ಗ್ರಹಗಳ ನಿಶ್ಚಯ. ಆದರೆ ಗುರು ಮಾತ್ರ ಅಲ್ಲ, ಶನಿ ಗ್ರಹ ಕೂಡ ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದಾನೆ.
ಶನಿ ಎಂದಾಕ್ಷಣ ಹೆದರಬೇಡಿ. ಶನಿ ದೇವರು ಕಪೋರ, ಆದರೆ ನ್ಯಾಯದ ದೇವರು. ಅವನು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ನೀವು ಶ್ರಮ ಪಟ್ಟಿದ್ದೀರಿ, ಪ್ರಾಮಾಣಿಕವಾಗಿ ಬದುಕಿದ್ದೀರಿ, ಇತರರಿಗೆ ತೊಂದರೆ ಮಾಡದೆ ನಿಮ್ಮ ದಾರಿಯಲ್ಲಿ ನಡೆದಿದ್ದೀರಿ ಎಂದರೆ ಶನಿ ನಿಮ್ಮ ಶತ್ರುವಲ್ಲ, ಅವನು ನಿಮ್ಮ ರಕ್ಷಕ. ವೃಶ್ಚಿಕ ರಾಶಿಯ ಮೇಲೆ ಶನಿಯ ಪ್ರಭಾವ ಇಂದು ಒಂದು ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ. ಅದು ಮೊದಲು ಸ್ವಲ್ಪ ಒತ್ತಡ ತರಬಹುದು, ಒಂದು ರೀತಿಯ ಕಿರಿಕಿರಿ ಕೊಡಬಹುದು. ಆದರೆ ಆ ಒತ್ತಡದ ಹಿಂದೆ ಒಂದು ದೊಡ್ಡ ಫಲ ಅಡಗಿದೆ. ಶನಿ ಪರೀಕ್ಷಿಸುತ್ತಾನೆ ಮತ್ತು ಪರೀಕ್ಷೆಯಲ್ಲಿ ಗೆದ್ದವರಿಗೆ ದೊಡ್ಡ ಬಹುಮಾನ ನೀಡುತ್ತಾನೆ. ಆ ಬಹುಮಾನ ನಿಮಗೆ ಸಿಗಲಿದೆ. ಶನಿಯ ಈ ಸ್ಥಿತಿ ನಿಮ್ಮ ಅಂತರಾತ್ಮದ ಮೇಲೆ ಒಂದು ಶುದ್ಧೀಕರಣ ಪ್ರಕ್ರಿಯೆ ನಡೆಸುತ್ತಿದೆ. ಹಳೆಯ ಭಾರ ಕಳಚಲಿದೆ. ಹಳೆಯ ಸಂಬಂಧಗಳ ಕಟ್ಟುಪಾಡಿನಿಂದ ಮುಕ್ತಿ ಸಿಗಲಿದೆ. ಯಾರು ನಿಮ್ಮ ಜೀವನದಲ್ಲಿ ಶಾಶ್ವತ ಜಾಗ ಪಡೆಯಲು ಅರ್ಹರು ಮತ್ತು ಯಾರು ಇಲ್ಲ ಎಂಬ ಸ್ಪಷ್ಟತೆ ಶನಿ ನಿಮಗೆ ಕೊಡಲಿದ್ದಾನೆ. ಈ ಸ್ಪಷ್ಟತೆ ನೋವು ಕೊಡಬಹುದು, ಆದರೆ ಆ ನೋವು ಗುಣಮುಖವಾಗಿಸುವ ಔಷಧಿ. ಶನಿ ಈ ದೃಷ್ಟಿಯ ಮೂಲಕ ವೃಶ್ಚಿಕ ರಾಶಿಯವರಿಗೆ ಒಂದು ಸಂದೇಶ ನೀಡುತ್ತಿದ್ದಾನೆ. ಸಹನೆ ಕಾಯ್ದುಕೊಳ್ಳಿ, ನ್ಯಾಯದ ದಾರಿ ಬಿಡಬೇಡಿ. ನಿಮ್ಮ ನೇರ ನಡಿಗೆ ನಿಮ್ಮ ರಕ್ಷಣೆ, ಮತ್ತು ಆ ನಡಿಗೆ ನಿಮ್ಮನ್ನು ಗೆಲುವಿನ ಈ ಶಕ್ತಿಯನ್ನು ಅರ್ಥ ಮಾಡಿಕೊಂಡ ಮೇಲೆ ಈಗ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವವಾಗುತ್ತದೆ. ಈ ಗ್ರಹಗಳ ಒತ್ತಡದ ನಡುವೆ ನೀವು ಏನು ಮಾಡಬೇಕು? ಕರ್ಮದ ವರ್ಣವನ್ನು ಕಡಿಮೆ ಮಾಡಿಕೊಳ್ಳಲು, ಈ ಗ್ರಹ ಶಕ್ತಿಯ ಪ್ರಭಾವವನ್ನು ಸಕಾರಾತ್ಮಕವಾಗಿ ತಿರುಗಿಸಿಕೊಳ್ಳಲು ನೀವು ಏನು ಮಾಡಬಹುದು ಎಂಬ ಉತ್ತರವನ್ನು ಈಗ ಹೇಳುತ್ತೇನೆ. ಇದನ್ನು ಬಹಳ ಗಮನವಿಟ್ಟು ಕೇಳಿ. ವೃಶ್ಚಿಕ ರಾಶಿಯವರಿಗೆ ಯಾವಾಗಲೂ ಒಂದು ವಿಶೇಷ ಆಧ್ಯಾತ್ಮಿಕ ಸಂಬಂಧ ಇರುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳ ಗ್ರಹ ಮತ್ತು ಅದರ ಶಕ್ತಿ ನಿಮ್ಮನ್ನು ಸಾಮಾನ್ಯರಿಗಿಂತ ಬೇರೆಯಾಗಿ ಮಾಡುತ್ತದೆ. ಆದರೆ ಈ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಳ್ಳಲು ಕೆಲವು ಸರಳ ಆಧ್ಯಾತ್ಮಿಕ ಉಪಾಯಗಳು ಬೇಕು. ಈ ಉಪಾಯಗಳು ಕೇವಲ ತಾಂತ್ರಿಕ ಕ್ರಿಯೆಗಳಲ್ಲ. ಇವು ನಿಮ್ಮ ಆತ್ಮದೊಂದಿಗೆ ನಡೆಸುವ ಒಂದು ಆಳವಾದ ಸಂಭಾಷಣೆ. ಮೊದಲನೆಯದಾಗಿ, ಪ್ರತಿ ಮಂಗಳವಾರ ಮತ್ತು ಶನಿವಾರ ಬೆಳಿಗ್ಗೆ ಸೂರ್ಯೋದಯದ ಮೊದಲು ಎದ್ದು ಮನೆಯಲ್ಲಿ ದೀಪ ಹಚ್ಚಿ ಒಂದು ಕ್ಷಣ ಮೌನವಾಗಿ ಕುಳಿತುಕೊಳ್ಳಿ. ಆ ಮೌನದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ದುಃಖ, ಸಂದೇಹ, ಭಯಗಳನ್ನು ಒಂದೊಂದಾಗಿ ನೆನಪಿಸಿಕೊಳ್ಳಿ. ನಂತರ ಮನಸ್ಸಿನಲ್ಲೇ ಹೇಳಿ, ನಾನು ಇದನ್ನು ದೇವರಿಗೆ ಅರ್ಪಿಸುತ್ತೇನೆ. ಈ ಒಂದು ಸರಳ ಕ್ರಿಯೆ ನಿಮ್ಮ ಒಳಗಿನ ಕರ್ಮಭಾರವನ್ನು ನಿಧಾನವಾಗಿ ಇಳಿಸಲು ಶುರು ಮಾಡುತ್ತದೆ. ವಿಜ್ಞಾನ ಇದನ್ನು ಒಪ್ಪದಿರಬಹುದು, ಆದರೆ ಆಧ್ಯಾತ್ಮ ಹೇಳುತ್ತದೆ. ನಿಮ್ಮ ಉದ್ದೇಶ ಶುದ್ಧವಾದಾಗ ಬ್ರಹ್ಮಾಂಡ ನಿಮ್ಮ ಪರವಾಗಿ ಕೆಲಸ ಮಾಡಲು ಶುರು ಮಾಡುತ್ತದೆ. ಎರಡನೆಯ ಉಪಾಯ ತುಂಬಾ ಶಕ್ತಿಯುತವಾದದ್ದು. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಒಂದು ಲೋಟ ನೀರು ತೆಗೆದುಕೊಂಡು ಅದರಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕಿ 2 ಕ್ಷಣ ಅದನ್ನು ನಿಮ್ಮ ಎದೆಗೆ ಹತ್ತಿರ ಹಿಡಿದು ನಿಮ್ಮ ಇಷ್ಟದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿ ಅರ್ಪಿಸಿ. ಇದು ರಾಹು ಮತ್ತು ಕೇತುವಿನ ನಕಾರಾತ್ಮಕ ಪ್ರಭಾವವನ್ನು ನಿಧಾನವಾಗಿ ಶಮನ ಮಾಡುತ್ತದೆ. ಜಲ ತತ್ವ ನಮ್ಮ ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ ಮತ್ತು ವೃಶ್ಚಿಕ ರಾಶಿಯು ಜಲ ರಾಶಿಯಾಗಿರುವುದರಿಂದ ಈ ಉಪಾಯ ನಿಮಗೆ ನೇರವಾಗಿ ಸಂಬಂಧಪಟ್ಟದ್ದು. ಮೂರನೆಯ ಉಪಾಯ ಸ್ವಲ್ಪ ಭಿನ್ನವಾದದ್ದು. ನೀವು ಯಾರ ಬಗ್ಗೆ ಕೋಪ ಇಟ್ಟುಕೊಂಡಿದ್ದೀರೋ, ಯಾರು ನಿಮ್ಮನ್ನು ನೋಯಿಸಿದ್ದಾರೋ ಅವರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ಒಮ್ಮೆ ಮಾತ್ರ ಮನಸ್ಸಿನಲ್ಲೇ ಕ್ಷಮಿಸಿ. ಇದು ಅವರಿಗಾಗಿ ಅಲ್ಲ, ಇದು ನಿಮಗಾಗಿ. ಕ್ಷಮೆ ಎಂಬುದು ಒಂದು ಆಧ್ಯಾತ್ಮಿಕ ಅಸ್ತ್ರ. ನೀವು ಕ್ಷಮಿಸಿದ ಕ್ಷಣ ಆ ವ್ಯಕ್ತಿಯ ಜೊತೆ ಇದ್ದ ನಿಮ್ಮ ಕರ್ಮವಣ ಮುಗಿಯಲು ಶುರು ಮಾಡುತ್ತದೆ. ಶನಿ ಮಹಾರಾಜ ಯಾವಾಗಲೂ ನ್ಯಾಯವನ್ನು ನೋಡುತ್ತಾರೆ. ನೀವು ನಿಮ್ಮ ಕೋಪ ಬಿಟ್ಟಾಗ ಶನಿ ನಿಮ್ಮ ಪರ ಆಗುತ್ತಾರೆ. ಇದು ಕೇವಲ ಮಾತಲ್ಲ, ಇದು ಕರ್ಮಶಾಸ್ತ್ರದ ನಿಯಮ. ನಾಲ್ಕನೆಯದಾಗಿ, ಪ್ರತಿ ಶುಕ್ರವಾರ ಹನುಮಾನ್ ದೇವಾಲಯಕ್ಕೆ ಅಥವಾ ನಿಮ್ಮ ಇಷ್ಟದ ಯಾವುದಾದರೂ ದೇವಾಲಯಕ್ಕೆ ಹೋಗಿ. ಅಲ್ಲಿ ಕೇವಲ ಕೂತು 5 ನಿಮಿಷ ಮೌನವಾಗಿ ಇರಿ. ದೇವರನ್ನು ಏನೂ ಕೇಳಬೇಡಿ, ಕೇವಲ ಅವರ ಮುಂದೆ ಕಣ್ಣು ಮುಚ್ಚಿ ಕೂತಿರಿ. ಈ ಮೌನ ಸೇವೆ ಗುರು ಗ್ರಹದ ಅನುಗ್ರಹವನ್ನು ವೇಗವಾಗಿ ಆಕರ್ಷಿಸುತ್ತದೆ. ಗುರು ಜ್ಞಾನ ಮತ್ತು ಭಕ್ತಿಗೆ ಪ್ರಿಯರು. ನೀವು ಏನೂ ಕೇಳದೆ ಕೇವಲ ಭಕ್ತಿಯಿಂದ ನಿಂತಾಗ ಗುರು ತಾನಾಗಿಯೇ ನಿಮಗೆ ಬೇಕಾದದ್ದನ್ನು ಕೊಡುತ್ತಾರೆ. ವೃಶ್ಚಿಕ ರಾಶಿಯವರು ಈ ರಹಸ್ಯವನ್ನು ಅರ್ಥ ಮಾಡಿಕೊಂಡರೆ ಜೀವನ ಬದಲಾಗಲು ಹೆಚ್ಚು ಸಮಯ ಬೇಡ. 5ನೆಯ ಉಪಾಯ ಅತ್ಯಂತ ಶಕ್ತಿಯುತ. ಪ್ರತಿ ರಾತ್ರಿ ಮಲಗುವ ಮೊದಲು ಆ ದಿನ ನೀವು ಮಾಡಿದ ಒಂದು ಒಳ್ಳೆಯ ಕೆಲಸವನ್ನು ನೆನಪಿಸಿಕೊಳ್ಳಿ. ಅದು ಎಷ್ಟು ಚಿಕ್ಕದಾದರೂ ಪರವಾಗಿಲ್ಲ. ಯಾರಿಗಾದರೂ ಮಾರ್ಗ ತೋರಿಸಿದ್ದೀರಾ? ಯಾರನ್ನಾದರೂ ಒಂದು ಒಳ್ಳೆಯ ಮಾತಿನಿಂದ ಸಂತೋಷಪಡಿಸಿದ್ದೀರಾ? ಯಾವ ಜೀವಿಗಾದರೂ ಊಟ ಹಾಕಿದ್ದೀರಾ? ಈ ಸಣ್ಣ ಸಣ್ಣ ಕ್ರಿಯೆಗಳು ಕರ್ಮ ಖಾತೆಯಲ್ಲಿ ಬಂಗಾರದ ಅಕ್ಷರಗಳಲ್ಲಿ ದಾಖಲಾಗುತ್ತವೆ. ರಾಹು ಮತ್ತು ಕೇತು ಎಷ್ಟೇ ಒತ್ತಡ ತಂದರೂ ನಿಮ್ಮ ಒಳ್ಳೆಯ ಕರ್ಮ ಅದನ್ನು ಸಮತೋಲನ ಮಾಡುತ್ತದೆ. ಇದನ್ನು ನಂಬಿ ಮಾಡಿ, ಫಲಿತಾಂಶ ನೀವೇ ಕಾಣುತ್ತೀರಿ. 6ನೆಯ ಉಪಾಯ ವಿಶೇಷವಾಗಿ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ್ದು. ಪ್ರತಿ ಮಂಗಳವಾರ ಕೆಂಪು ಬಣ್ಣದ ಹೂವು ಅಥವಾ ಕೆಂಪು ಫಲ ದೇವರಿಗೆ ಅರ್ಪಿಸಿ. ಕೆಂಪು ಬಣ್ಣ ಮಂಗಳನ ಪ್ರಿಯ ಬಣ್ಣ. ಈ ಕ್ರಿಯೆ ಮಂಗಳ ಗ್ರಹದ ಶಕ್ತಿಯನ್ನು ನಿಮ್ಮ ಪರ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ವ್ಯಾಪಾರದಲ್ಲಿ ಇರಲಿ, ನೌಕರಿಯಲ್ಲಿ ಇರಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಇರಲಿ,
ಮಂಗಳನ ಅನುಗ್ರಹ ನಿಮಗೆ ಧೈರ್ಯ, ಶಕ್ತಿ ಮತ್ತು ಜಯವನ್ನು ತರುತ್ತದೆ. ಇದೇ ಸಮಯದಲ್ಲಿ ಮಾಂಸಾಹಾರ ಮತ್ತು ಮದ್ಯವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಮಂಗಳವಾರ ಮಾತ್ರವಾದರೂ ಇದನ್ನು ತ್ಯಜಿಸಿ. ಇದು ನಿಮ್ಮ ಮಂಗಳ ಗ್ರಹದ ಬಲವನ್ನು ಇಮ್ಮಡಿಸುತ್ತದೆ. 7ನೇಯ ಕರ್ಮ ಪರಿಹಾರ ಭಾವನಾತ್ಮಕ ಗುಣಪಡಿಸುವಿಕೆಗೆ ಸಂಬಂಧಿಸಿದ್ದು. ವೃಶ್ಚಿಕ ರಾಶಿಯವರು ತಮ್ಮ ನೋವನ್ನು ಒಳಗೆ ಇಟ್ಟುಕೊಳ್ಳುತ್ತಾರೆ. ಯಾರಿಗೂ ಹೇಳಿಕೊಳ್ಳುವುದಿಲ್ಲ. ಇದು ಒಂದು ಕಡೆ ಶಕ್ತಿ, ಆದರೆ ಇನ್ನೊಂದು ಕಡೆ ದೌರ್ಬಲ್ಯ. ನೀವು ಒಳಗೆ ಇಟ್ಟುಕೊಂಡ ನೋವು ಕ್ರಮೇಣ ಕರ್ಮದ ಭಾರವಾಗಿ ಮಾರ್ಪಡುತ್ತದೆ. ಆದ್ದರಿಂದ ವಾರಕ್ಕೊಮ್ಮೆ ಏಕಾಂತದಲ್ಲಿ ಕುಳಿತು ನಿಮ್ಮ ನೋವನ್ನು ಬರೆದಿಡಿ. ಕಾಗದದ ಮೇಲೆ ಬರೆದು ನಂತರ ಅದನ್ನು ಸುಟ್ಟು ಹಾಕಿ. ಇದು ಒಂದು ಪ್ರಾಚೀನ ಕರ್ಮ ಶುದ್ಧೀಕರಣ ಕ್ರಿಯೆ. ನಿಮ್ಮ ಒಳಗಿನ ಭಾರ ಹಗುರವಾದಾಗ ಜೀವನ ತಾನಾಗಿಯೇ ಬೆಳಕಿನ ಕಡೆ ತಿರುಗುತ್ತದೆ. ಈ ಎಲ್ಲ ಉಪಾಯಗಳ ಜೊತೆ ಒಂದು ಮಹತ್ವದ ಆಧ್ಯಾತ್ಮಿಕ ಸಂದೇಶ ಇದೆ. ಗ್ರಹಗಳು ನಿಮ್ಮ ಜೀವನವನ್ನು ನಿಯಂತ್ರಿಸುವುದಿಲ್ಲ. ಅವು ಕೇವಲ ಸಂಕೇತ ತೋರಿಸುತ್ತವೆ. ನಿಮ್ಮ ಆಯ್ಕೆಗಳು, ನಿಮ್ಮ ಉದ್ದೇಶ, ನಿಮ್ಮ ಕ್ರಿಯೆಗಳು ಇವೇ ನಿಮ್ಮ ಭವಿಷ್ಯವನ್ನು ನಿಧಾನವಾಗಿ ರೂಪಿಸುತ್ತವೆ. ಈ ಉಪಾಯಗಳು ನಿಮ್ಮನ್ನು ಆ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಒಂದು ಆಧ್ಯಾತ್ಮಿಕ ಆಸರೆ ಮಾತ್ರ. ನೀವು ಪ್ರಯತ್ನ ಮಾಡಬೇಕು. ದೇವರು ದಾರಿ ತೋರಿಸುತ್ತಾರೆ. ಇಷ್ಟು ಹೇಳಿದ ಮೇಲೆ ನಿಮ್ಮ ಮೌನ ಪ್ರಯತ್ನಗಳು ಯಾವ ಯಾವ ಕ್ಷೇತ್ರಗಳಲ್ಲಿ ಫಲ ನೀಡಲಿವೆ ಎಂಬ ಮಹಾಸ್ಪಷ್ಟ ಭವಿಷ್ಯವಾಣಿ ಕೇಳಿ. ಮೊದಲು ವೃತ್ತಿ, ವ್ಯಾಪಾರ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಏನು ನಡೆಯಲಿದೆ ಎಂದು ವಿಸ್ತಾರವಾಗಿ ಹೇಳುತ್ತೇನೆ. ವೃಶ್ಚಿಕ ರಾಶಿಯವರೇ, ಈ ಮಾತನ್ನು ಮೊದಲೇ ಹೇಳಿಬಿಡುತ್ತೇನೆ. ನೀವು ತಡರಾತ್ರಿ ಕೆಲಸ ಮಾಡಿದ್ದೀರಿ, ಯಾರೂ ಗಮನಿಸದ ಹೊತ್ತಿನಲ್ಲಿ ಶ್ರಮಿಸಿದ್ದೀರಿ, ಬಹಳ ಸಲ ನಿರಾಶೆ ಅನುಭವಿಸಿ ಮತ್ತೆ ಎದ್ದಿದ್ದೀರಿ. ಆ ಎಲ್ಲಾ ಕ್ಷಣಗಳು ವ್ಯರ್ಥವಾಗಿಲ್ಲ. ಗ್ರಹಗಳ ಲೆಕ್ಕಾಚಾರದಲ್ಲಿ ಪ್ರತಿ ಒಂದು ಪ್ರಾಮಾಣಿಕ ಪ್ರಯತ್ನ ದಾಖಲಾಗಿದೆ ಮತ್ತು ಇಂದು ಅದರ ಪ್ರತಿಫಲ ನಿಧಾನವಾಗಿ ನಿಮ್ಮ ಬಾಗಿಲು ತಟ್ಟಲು ಬರುತ್ತಿದೆ. ವೃತ್ತಿ ಕ್ಷೇತ್ರದಲ್ಲಿ ನೋಡುವುದಾದರೆ ಮೊದಲ 7 ದಿನಗಳಲ್ಲಿ ನಿಮಗೆ ಒಂದು ಅನಿರೀಕ್ಷಿತ ಸುದ್ದಿ ಬರಬಹುದು. ಇದು ನೌಕರಿಗೆ ಸಂಬಂಧಿಸಿದ ಒಂದು ಬದಲಾವಣೆ ಆಗಿರಬಹುದು, ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ನಿರ್ಧಾರ ಎಂದು ಆಗಬಹುದು. ನಿಮ್ಮ ಮೇಲಿರುವ ಅಧಿಕಾರಿಗಳು ಅಥವಾ ನಿಮ್ಮ ಮೇಲ್ವಿಚಾರಕರು ನಿಮ್ಮ ಕೆಲಸದ ಬಗ್ಗೆ ಧನಾತ್ಮಕ ಅಭಿಪ್ರಾಯ ಮಾಡಿಕೊಳ್ಳಲು ಶುರು ಮಾಡುತ್ತಾರೆ. ಇಷ್ಟು ದಿನ ನೀವು ಮೌನವಾಗಿ ಮಾಡಿದ ಕೆಲಸ ಅವರ ಕಣ್ಣಿಗೆ ಬೀಳಲು ಶುರು ಮಾಡುತ್ತದೆ. ನಿಮ್ಮ ಸಹೋದ್ಯೋಗಿಗಳ ನಡುವೆ ನಿಮ್ಮ ಮೌಲ್ಯ ಹೆಚ್ಚಾಗಲಿದೆ. ಕೆಲವರಿಗೆ ಹೊಸ ಜವಾಬ್ದಾರಿ ಸಿಗಬಹುದು, ಕೆಲವರಿಗೆ ಪದೋನ್ನತಿಯ ಸಂಕೇತ ಕಾಣಿಸಿಕೊಳ್ಳಬಹುದು. ಆದರೆ ಎಚ್ಚರ ಇರ. ಈಗ ಪ್ರೀತಿಯ ವಿಷಯಕ್ಕೆ ಬರೋಣ. ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಎಂದರೆ ಅದು ಸಾಮಾನ್ಯ ಭಾವನೆಯಲ್ಲ. ನೀವು ಪ್ರೀತಿಸಿದರೆ ಇಡೀ ಆತ್ಮದಿಂದ ಪ್ರೀತಿಸುತ್ತೀರಿ. ನೀವು ನೋವು ಅನುಭವಿಸಿದರೆ ಅದು ಹೃದಯದ ಆಳದಿಂದ ನೋವಾಗುತ್ತದೆ. ಈ ಸ್ವಭಾವವೇ ನಿಮ್ಮನ್ನು ವಿಶೇಷವಾಗಿಸುತ್ತದೆ. ಆದರೆ ಈ ಸ್ವಭಾವದಿಂದಾಗಿಯೇ ನೀವು ಕೆಲವೊಮ್ಮೆ ತುಂಬಾ ಹೆಚ್ಚು ನೋವು ಅನುಭವಿಸುತ್ತೀರಿ. ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಮೌನ ಆಕ್ರಮಿಸಿತ್ತು. ಕೆಲವರಿಗೆ ಸಂಗಾತಿಯೊಂದಿಗೆ ಮಾತು ಕಡಿಮೆಯಾಗಿತ್ತು. ಕೆಲವರಿಗೆ ಒಂದು ಅಪ್ರಕಟಿತ ನಿರೀಕ್ಷೆ ಮನಸ್ಸಿನಲ್ಲಿ ಉಳಿದಿತ್ತು. ಕೆಲವರಿಗೆ ಪ್ರೀತಿ ಇದ್ದರೂ ಅದನ್ನು ವ್ಯಕ್ತಪಡಿಸಲು ಧೈರ್ಯ ಸಾಲದೆ ಹೋಗಿತ್ತು. ಆ ದಿನಗಳು ಈಗ ಕೊನೆಯಾಗುತ್ತಿವೆ. ಗ್ರಹಗಳ ಚಲನೆ ಈಗ ನಿಮ್ಮ ಸಂಬಂಧಗಳ ಮೇಲೆ ಒಂದು ಸೌಮ್ಯ ಬೆಳಕು ಚೆಲ್ಲುತ್ತಿದೆ. ಗುರು ಗ್ರಹದ ಪ್ರಭಾವದಿಂದ ನಿಮ್ಮ ಹೃದಯದ ಭಾಷೆ ಬದಲಾಗುತ್ತಿದೆ. ಈ ಮೊದಲು ಮಾತನಾಡಲಾಗದ ವಿಷಯಗಳನ್ನು ಈಗ ಸುಲಭವಾಗಿ ಹೇಳಬಹುದಾದ ಒಂದು ಸಮಯ ಬರುತ್ತಿದೆ. ನಿಮ್ಮ ಸಂಗಾತಿ ಅಥವಾ ಪ್ರಿಯತಮ ಅಥವಾ ಪ್ರಿಯತಮೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಮುಂದಾಗುತ್ತಾರೆ. ಇದು ಕೇವಲ ಅಂದಾಜಲ್ಲ, ಇದು ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಹೇಳುತ್ತಿದ್ದೇನೆ. ವಿವಾಹವಾದವರಿಗೆ ಈ ಸಮಯ ತುಂಬಾ ಮಹತ್ವದ್ದಾಗಿದೆ. ದಾಂಪತ್ಯದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುತ್ತಿದೆ. ಕೆಲವು ದಿನಗಳಿಂದ ನಡೆದ ಒಳಜಗಳಗಳು, ಮನಸ್ಸಿನ ಗೊಂದಲಗಳು ಇವೆಲ್ಲ ತೆರೆಮರೆಗೆ ಸರಿಯಲಿವೆ. ನಿಮ್ಮ ಸಂಗಾತಿ ನಿಮ್ಮ ಕಡೆ ಮತ್ತೆ ಆಪ್ತ ಮನೋಭಾವದಿಂದ ತಿರುಗಲಿದ್ದಾರೆ. ಈ ಹೊಸ ಹತ್ತಿರ ಆಕಸ್ಮಿಕವಾಗಿ ಬರುವುದಿಲ್ಲ. ಅದು ನಿಮ್ಮ ಸಹನೆ ಮತ್ತು ತಾಳ್ಮೆಯ ಫಲ. ನೀವು ಎಷ್ಟೋ ದಿನಗಳ ಕಾಲ ತಡೆದುಕೊಂಡು ಮನೆಯನ್ನು ಉಳಿಸಿಕೊಂಡಿರಿ. ಅದಕ್ಕೆ ಈಗ ದೇವರು ಫಲ ನೀಡುತ್ತಿದ್ದಾನೆ. ಮದುವೆ ಆಗದಿರುವವರಿಗೆ ಈ ಸಮಯ ಒಂದು ಸುವರ್ಣ ಅವಕಾಶ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂಗಾತಿ ಬರಲು ಗ್ರಹಗಳು ಅನುಕೂಲವಾಗಿ ನಿಂತಿವೆ. ಹಲವು ವರ್ಷಗಳಿಂದ ಮದುವೆ ವಿಳಂಬವಾಗುತ್ತಿತ್ತು ಎಂದು ಚಿಂತೆ ಮಾಡುತ್ತಿದ್ದ ನೀವು ಇನ್ನು ಸ್ವಲ್ಪ ಸಮಾಧಾನ ಪಡಿ. ಯಾವ ಗಡಿಬಿಡಿ ಇಲ್ಲದೆ, ಯಾವ ಒತ್ತಡವಿಲ್ಲದೆ ನಿಮ್ಮ ಜೀವನಕ್ಕೆ ಸರಿ ಹೊಂದುವ ಒಬ್ಬರು ಬರಲಿದ್ದಾರೆ. ಅವರು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಿರುತ್ತಾರೆ. ನಿಮ್ಮ ಆಳವನ್ನು ಮೆಚ್ಚುವ ಹೃದಯ ಬರಲಿದೆ. ಕೆಲವರಿಗೆ ಪ್ರೀತಿಯ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಇದ್ದಿರಬಹುದು. ಒಬ್ಬರು ಇನ್ನೊಬ್ಬರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ ಪರಿಸ್ಥಿತಿ ಇದ್ದಿರಬಹುದು. ಆ ತಪ್ಪು ತಿಳುವಳಿಕೆಗಳು ಈ ಅವಧಿಯಲ್ಲಿ ನಿವಾರಣೆಯಾಗಲಿವೆ. ಒಂದು ಮಾತುಕತೆ, ಒಂದು ನೇರ ಸಂಭಾಷಣೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಬಿಡುತ್ತದೆ. ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ತೆರೆದ ಮನಸ್ಸಿನಿಂದ ಮಾತನಾಡಿ. ಅದೇ ಈ ಸಮಯದ ಅತ್ಯಂತ ದೊಡ್ಡ ಔಷಧ. ಕುಟುಂಬದ ವಿಷಯಕ್ಕೆ ಬಂದರೆ ವೃಶ್ಚಿಕ ರಾಶಿಯವರಿಗೆ ಕುಟುಂಬ ಎಂದರೆ ಎಲ್ಲಕ್ಕಿಂತ ಮಿಗಿಲು. ಕುಟುಂಬಕ್ಕಾಗಿ ನೀವು ಮಾಡಿದ ತ್ಯಾಗಗಳು ಲೆಕ್ಕ ಮೀರಿದ್ದವು. ಅನೇಕ ಬಾರಿ ನಿಮ್ಮ ಇಷ್ಟಗಳನ್ನು ಬದಿಗಿಟ್ಟು ಕುಟುಂಬದ ನೆಮ್ಮದಿಗಾಗಿ ದುಡಿದಿರಿ. ಆ ತ್ಯಾಗಗಳು ಈಗ ಹೂವಾಗಿ ಅರಳುತ್ತಿವೆ.
ಕುಟುಂಬದ ಒಳಗೆ ಒಂದು ಹೊಸ ಐಕ್ಯ ಮೂಡಲಿದೆ. ತಾಯಿ ಅಥವಾ ತಂದೆಯ ಆರೋಗ್ಯ ಸಮಸ್ಯೆ ಇದ್ದರೆ ಅದರಲ್ಲಿ ಸ್ವಲ್ಪ ಸುಧಾರಣೆ ಕಾಣಿಸಿಕೊಳ್ಳಲಿದೆ. ಮನೆಯಲ್ಲಿ ಒಂದು ಸಂತೋಷದ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಅದು ಮದುವೆ ಆಗಿರಬಹುದು, ಹುಟ್ಟುಹಬ್ಬ ಆಗಿರಬಹುದು, ಅಥವಾ ಮನೆಯ ಯಾರಾದರೊಬ್ಬರ ಯಶಸ್ಸಿನ ಆಚರಣೆ ಆಗಿರಬಹುದು. ಆ ಸಂತೋಷ ಮನೆಯ ಎಲ್ಲರ ಮುಖದ ಮೇಲೂ ಹರಡಲಿದೆ. ಮಕ್ಕಳ ವಿಷಯದಲ್ಲಿ ಕೂಡ ಒಳ್ಳೆಯ ಸುದ್ದಿ ಇದೆ. ನಿಮ್ಮ ಮಗನ ಅಥವಾ ಮಗಳ ಯಾವುದಾದರೊಂದು ಸಾಧನೆ ನಿಮ್ಮ ಕಣ್ಣಿಗೆ ನೀರು ತರಿಸಲಿದೆ. ಅದು ಖುಷಿಯ ಕಣ್ಣೀರು, ಅಭಿಮಾನದ ಕಣ್ಣೀರು. ನೀವು ಎಷ್ಟೆಲ್ಲ ಕಷ್ಟಪಟ್ಟಿರಿ ಅವರಿಗಾಗಿ, ಅದೆಲ್ಲ ಇಂದು ಫಲ ನೀಡುತ್ತಿದೆ ಎಂದು ಭಾವಿಸಿ ಮನಸ್ಸು ಹಗುರವಾಗುತ್ತದೆ. ಇದು ದೇವರ ಕೃಪೆ, ನಿಮ್ಮ ಪ್ರೀತಿಯ ಪ್ರತಿಫಲ. ಇನ್ನು ದೂರದ ಸಂಬಂಧಗಳ ವಿಷಯಕ್ಕೆ ಬರೋಣ. ಕೆಲವು ಸಂಬಂಧಿಕರು ನಿಮ್ಮ ಮೇಲೆ ಹೊಟ್ಟೆಕಿಚ್ಚು ಪಡುತ್ತಿರಬಹುದು. ನಿಮ್ಮ ಯಶಸ್ಸನ್ನು ನೋಡಿ ಅವರಿಗೆ ಮನಸ್ಸು ಉರಿಯುತ್ತಿರಬಹುದು. ಆದರೆ ಈ ಸಮಯದಲ್ಲಿ ನೀವು ಅವರ ಕಡೆ ಗಮನ ಕೊಡಬೇಡಿ. ನಿಮ್ಮ ದಾರಿಯಲ್ಲಿ ನಡೆಯಿರಿ. ಶನಿ ಗ್ರಹ ನಿಮ್ಮ ಕರ್ಮ ಭೂಮಿಯನ್ನು ಶುದ್ಧಗೊಳಿಸುತ್ತಿದೆ. ಯಾರು ನಿಮ್ಮ ಕೆಡಕನ್ನು ಬಯಸುತ್ತಾರೋ ಅವರಿಗೆ ಅದರ ಫಲ ಅವರಿಗೆ ಸಿಗುತ್ತದೆ. ನೀವು ಚಿಂತಿಸಬೇಡಿ. ನ್ಯಾಯ ತಡವಾಗಬಹುದು, ಆದರೆ ತಪ್ಪಾಗಲು ಸಾಧ್ಯವಿಲ್ಲ. ಈಗ ಆರೋಗ್ಯದ ವಿಷಯಕ್ಕೆ ಬರೋಣ. ವೃಶ್ಚಿಕ ರಾಶಿಯವರು ಸ್ವಭಾವತಃ ತಮ್ಮ ಆರೋಗ್ಯಕ್ಕಿಂತ ಹೆಚ್ಚು ಇತರ ಬಗ್ಗೆ ಕಾಳಜಿ ಪಡುತ್ತಾರೆ. ಎಲ್ಲರ ನೋವನ್ನು ಹೊತ್ತು ನಡೆಯುವ ನೀವು ಕೆಲವೊಮ್ಮೆ ನಿಮ್ಮ ದೇಹವನ್ನು ಮರೆತು ಬಿಡುತ್ತೀರಿ. ಈ ಅಭ್ಯಾಸವನ್ನು ಈಗ ಬದಲಾಯಿಸಿಕೊಳ್ಳಬೇಕು. ಕೆಲವು ವೃಶ್ಚಿಕ ರಾಶಿಯವರಿಗೆ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಬರಬಹುದು. ನೀರಿನ ಪ್ರಮಾಣ ಕಡಿಮೆಯಾದಾಗ ಅಥವಾ ಊಟದ ಸಮಯ ತಪ್ಪಿದಾಗ ಈ ಸಮಸ್ಯೆ ಹೆಚ್ಚಾಗಬಹುದು. ಆದ್ದರಿಂದ ಊಟ ಸಮಯಕ್ಕೆ ಸರಿಯಾಗಿ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ. ಬೆಳಗಿನ ಜಾವ ಸ್ವಲ್ಪ ನಡಿಗೆ ಮಾಡಿದರೆ ತುಂಬಾ ಪ್ರಯೋಜನ ಇದೆ. ದೇಹ ಸರಿ ಇದ್ದರೆ ಮನಸ್ಸು ಸರಿ ಇರುತ್ತದೆ. ಮನಸ್ಸು ಸರಿ ಇದ್ದರೆ ಗ್ರಹಗಳ ಅನುಕೂಲ ಚೆನ್ನಾಗಿ ಕೆಲಸ ಮಾಡುತ್ತದೆ. ಮಾನಸಿಕ ಆರೋಗ್ಯದ ವಿಷಯದಲ್ಲಿ ವಿಶೇಷ ಗಮನ ನೀಡಬೇಕು. ವೃಶ್ಚಿಕ ರಾಶಿಯವರು ಮನಸ್ಸಿನಲ್ಲಿ ಬಹಳ ಆಳವಾಗಿ ಯೋಚಿಸುತ್ತಾರೆ. ರಾತ್ರಿ ನಿದ್ದೆ ಬರದೆ 3 ಗಂಟೆ 4 ಗಂಟೆವರೆಗೂ ಏನೋ ಯೋಚಿಸುತ್ತಿರುತ್ತಾರೆ. ಇದು ನಿಮ್ಮ ದೇಹವನ್ನು ದಣಿಸುತ್ತದೆ. ರಾತ್ರಿ ಮಲಗುವ ಮೊದಲು ದೇವರ ನಾಮಸ್ಮರಣೆ ಮಾಡಿ, ಒಂದು ದೀಪ ಹಚ್ಚಿ ಮನಸ್ಸು ಶಾಂತ ಮಾಡಿಕೊಳ್ಳಿ. ಆ ನಿದ್ದೆ ನಿಮ್ಮನ್ನು ಮರುದಿನ ಹೊಸ ಶಕ್ತಿಯಿಂದ ಎಬ್ಬಿಸುತ್ತದೆ. ಬೆನ್ನು ನೋವು ಅಥವಾ ಮೂಳೆ ಸಂಬಂಧಿತ ಸಮಸ್ಯೆ ಇರುವವರು 1 ನಿಮಿಷ ಗಮನ ಕೊಡಿ. ಶನಿ ಗ್ರಹ ಕೆಲವರ ದೇಹದಲ್ಲಿ ತನ್ನ ಪ್ರಭಾವ ತೋರಿಸಬಹುದು. ವೈದ್ಯರನ್ನು ಕಾಣಲು ವಿಳಂಬ ಮಾಡಬೇಡಿ. ಯಾವ ಸಮಸ್ಯೆಯಾದರೂ ಮೊದಲೇ ಗಮನ ಕೊಟ್ಟರೆ ದೊಡ್ಡದಾಗಲ್ಲ. ಅದೇ ರೀತಿ ಕಣ್ಣಿನ ಆರೋಗ್ಯ ಕೂಡ ನೋಡಿಕೊಳ್ಳಿ. ದಿನಪೂರ್ತಿ ಕೆಲಸ ಮಾಡಿ ದಣಿದ ನಿಮ್ಮ ಕಣ್ಣುಗಳಿಗೆ ಸ್ವಲ್ಪ ವಿಶ್ರಾಂತಿ ನೀಡಿ. ಒಂದು ಒಳ್ಳೆಯ ವಿಷಯ ಏನೆಂದರೆ ಈ ಅವಧಿಯಲ್ಲಿ ನಿಮ್ಮ ಚೈತನ್ಯ ಶಕ್ತಿ ಹೆಚ್ಚಾಗಲಿದೆ. ರಾಹು ಗ್ರಹ ನಿಮ್ಮ ಆರೋಗ್ಯ ಭಾವದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ. ಹಲವು ದಿನಗಳಿಂದ ದಣಿದಂತೆ ಅನಿಸುತ್ತಿದ್ದ ದೇಹ ಈಗ ಮೆಲ್ಲಗೆ ಚೇತರಿಸಿಕೊಳ್ಳಲು ಪ್ರಾರಂಭಿಸಲಿದೆ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯಿರಿ, ತಾಜಾ ಗಾಳಿಯಲ್ಲಿ ಸ್ವಲ್ಪ ಉಸಿರಾಡಿ. ಈ ಒಂದು ಸಣ್ಣ ಅಭ್ಯಾಸ ನಿಮ್ಮ ಇಡೀ ದಿನವನ್ನು ಬದಲಿಸಿಬಿಡಬಲ್ಲದು. ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬಾ ಅನುಕೂಲಕರ. ಗುರು ಗ್ರಹದ ಅನುಗ್ರಹದಿಂದ ಕಲಿಕೆಯ ಶಕ್ತಿ ಹೆಚ್ಚಾಗಲಿದೆ. ಒಂದು ವಿಷಯ ಎಷ್ಟು ಕಷ್ಟ ಅನಿಸಿದರೂ ಈ ಸಮಯದಲ್ಲಿ ಅದು ಸ್ವಲ್ಪ ಸುಲಭ ಅನಿಸಲು ಪ್ರಾರಂಭವಾಗುತ್ತದೆ. ಪರೀಕ್ಷೆ ಬಳಿ ಬಂದಿರುವ ಮಕ್ಕಳಿಗೆ ವಿಶೇಷ ಸಂದೇಶ ಹೊಂದಿದೆ. ಏಕಾಗ್ರತೆಯಿಂದ ಓದಿದರೆ ಫಲಿತಾಂಶ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚು ಒಳ್ಳೆಯದಾಗಿ ಬರಬಹುದು. ದೇವರ ಹೆಸರು ಮನಸ್ಸಿನಲ್ಲಿ ಇಟ್ಟುಕೊಂಡು ಪರೀಕ್ಷೆ ಬರೆಯಿರಿ. ಭಯ ಬೇಡ, ನಂಬಿಕೆ ಇರಲಿ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವೃಶ್ಚಿಕ ರಾಶಿಯ ಯುವಕ ಯುವತಿಯರಿಗೆ ಒಂದು ಮಂಗಲ